ಗ್ಯಾರಂಟಿ ಸರ್ಕಾರದಿಂದ ಮತ್ತೊಂದು ಶಾಕ್. ನಾಳೆಯಿಂದಲೇ ಆಸ್ತಿ ನೋಂದಣಿ ಶುಲ್ಕ ಡಬಲ್ ಆಗ್ತಾ ಇದೆ. ಕರೆಂಟ್ ಆಯ್ತು, ನೀರಾಯ್ತು, ಹಾಲಾಯ್ತು, ಬಸ್ ಆಯ್ತು, ಮೆಟ್ರೋ ಆಯ್ತು. ಇದೀಗ ಮುದ್ರಾಂಕ ಶುಲ್ಕವನ್ನ ಏರಿಸಿ ಸರ್ಕಾರ ಶಾಕ್ ಕೊಟ್ಟಿದೆ. ದಿನದಿಂದ ದಿನಕ್ಕೆ ದುನಿಯಾ ದುಬಾರಿ ಆಗ್ತಾ ಇದೆ. ಅದರಲ್ಲೂ ಸರ್ಕಾರ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದೆ. ಒಂದ್ ಕಡೆ ಗ್ಯಾರಂಟಿ ಯೋಜನೆಗೆ ಹಣ ಹೊಂದಿಸೋದಕ್ಕೆ ಈ ತರದ ಬೆಲೆ ಏರಿಕೆಯ ಶಾಕ್ ಅನ್ನ ಸರ್ಕಾರ ಕೊಡ್ತಾ ಇದೆ ಅಂತ ಸಹಜವಾಗಿ ಸಾರ್ವಜನಿಕರು ಮಾತನಾಡ್ಕೋತಾ ಇರ್ತಾರೆ. ಈಗ ಸದ್ದಿಲ್ಲದೆ ಆಸ್ತಿಗಳ ನೋಂದಣಿ ಶುಲ್ಕ ಏರಿಕೆ ಆಗ್ತಾ ಇದೆ. ನೋಂದಣಿ ಶುಲ್ಕ 1% -2% ಹೆಚ್ಚಾಗ್ತಾ ಇದೆ. ನಾಳೆಯಿಂದಲೇ ಹೊಸ ನೋಂದಣಿ ಶುಲ್ಕ ಜಾರಿ ಆಗ್ತಾ ಇದೆ. ಇದು ಗ್ಯಾರಂಟಿ ಸರ್ಕಾರದಿಂದ ಬಂದಿರುವಂತ ಮತ್ತೊಂದು ಶಾಕ್. ಈಗಾಗಲೇ ನೋಂದಣಿಗೆ ಅರ್ಜಿ ಯಾರು ಸಲ್ಲಿಸಿರ್ತಾರೆ ಅವರಿಗೂ ಕೂಡ ಇದು ಅಪ್ಲೈ ಆಗುತ್ತೆ. ಇಲ್ಲ, ನಾವು ಆಲ್ರೆಡಿ ಅಪ್ಲೈ ಮಾಡಿಬಿಟ್ಟಿದ್ದೀವಿ, ನಾಳೆಯಿಂದ ಜಾರಿಗೆ ಬರುತ್ತಲ್ಲ, ನಮಗೇನು ಅದು ಅಪ್ಲೈ ಆಗಲ್ಲ ಅಂತ ಆ ಥರದ್ದು ಏನಿಲ್ಲ. ಯಾರ್ಯಾರು ಈಗ ನೋಂದಣಿಗೆ ಅರ್ಜಿ ಹಾಕಿರ್ತೀರ ಅವರಿಗೂ ಕೂಡ ಇದು ಅನ್ವಯ ಆಗುತ್ತೆ. ನೀವು ಕೂಡ ಡಬಲ್ ಶುಲ್ಕವನ್ನು ಪೇ ಮಾಡಬೇಕಾಗತ್ತೆ. ಯಾಕಂತಂದರೆ ಈಗ ಶುಲ್ಕ ಪಾವತಿಸಿ ನೋಂದಣಿ ಮಾಡಿಸಿ ಕೊಳ್ಳದಿದ್ದವರಿಗೂ ಕೂಡ ಇದು ಅನ್ವಯ ಆಗುತ್ತೆ. ವ್ಯತ್ಯಾಸ ಶುಲ್ಕವನ್ನು ಪಾವತಿಸಿ ರಿಜಿಸ್ಟ್ರೇಷನ್ ಏನಿದೆ ಅದನ್ನು ಮಾಡಿಸ್ಕೊಳ್ಳುವಂತೆ ಈಗ ಸೂಚನೆಯನ್ನು ಕೊಡಲಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಆದೇಶದ ಪ್ರತಿ ಏನಿದೆ ಅದನ್ನು ಕೂಡ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ಆಮೇಲೆ ಯಾವುದಕ್ಕೆ ಇದು ಅನ್ವಯ ಆಗುತ್ತೆ, ಯಾಕಂತಂದರೆ ಆಸ್ತಿ ನೋಂದಣಿ ಶುಲ್ಕ ಏನೀಗ ಡಬಲ್ ಆಗ್ತಾ ಇದೆಯಲ್ಲ, ಅದು ಯಾವುದಕ್ಕೆಲ್ಲ ಅಪ್ಲೈ ಆಗುತ್ತೆ ಅಂತ ನೋಡೋದಾದರೆ ಸ್ಥಿರಾಸ್ತಿ ಶುದ್ಧ ಕ್ರಯ ಪತ್ರ, ಅದರ ಜೊತೆಗೆ ಸ್ವಾಧೀನ ಭೋಗ್ಯ ಪತ್ರ ಏನಿರುತ್ತೆ, ಆಮೇಲೆ ಕ್ರಯ ಉದ್ದೇಶದ GPA, ವಿವಿಧ ಆಸ್ತಿ ಖರೀದಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಎಲ್ಲ ಇದೆಲ್ಲದಕ್ಕೂ ಕೂಡ ಇದು ಅನ್ವಯ ಆಗುತ್ತೆ. ನೋಡಿ, ಅಧಿಸೂಚನೆ ಬರುವ ಮೊದಲೇ ಬ್ರೇಕ್ ಹಾಕಿದ್ದಕ್ಕೆ ಅಸಮಾಧಾನ. ಅಂದ್ರೆ ಉಪನೋಂದಣಾಧಿಕಾರಿಯಿಂದ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ದೂರನ್ನ ಕೊಡಲಾಗಿದೆ. ನಾಗರಿಕರ ಹಕ್ಕನ್ನ ಕಸಿದುಕೊಂಡಂತಾಗಿದೆ ಅಂತ ಪತ್ರದಲ್ಲಿ ಉಲ್ಲೇಖ ಮಾಡಲಾಗಿದೆ. ಏಕಾಏಕಿ ಲಾಗಿನ್ ಬಂದ್ ಮಾಡಿದ್ರಿಂದ ನಾಗರಿಕರಿಗೆ ಆರ್ಥಿಕ ನಷ್ಟ. ನೋಂದಣಿಗೆ ಬ್ರೇಕ್ ಹಾಕಿರೋ ಅಧಿಕಾರಿಗಳ ವಿರುದ್ಧ ಕ್ರಮ ಆಗಬೇಕು ಅನ್ನುವಂತ ಆಗ್ರಹ. ಅಂದ್ರೆ ಆಸ್ತಿ ನೋಂದಣಿ ಶುಲ್ಕ ನಾಳೆಯಿಂದ ಹೆಚ್ಚಳ ಆಗ್ತಾ ಇರುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಿಂದಲೇ ಉಪನೋಂದಣಿ ಕಚೇರಿಗಳಲ್ಲಿ ಕೆಲಸ ಬಂದ್ ಆಗಿದೆ. ರಾಜ್ಯಾದ್ಯಂತ ನಿನ್ನೆಯಿಂದ ಯಾವುದೇ ಕಚೇರಿಗಳಲ್ಲಿ ಕೆಲಸ ಆಗ್ತಾ ಇಲ್ಲ. ಕಾವೇರಿ 2 ಪೋರ್ಟಲ್ನಲ್ಲಿ ನೋಂದಣಿಗೆ ನಿನ್ನೆಯಿಂದಲೇ ಬ್ರೇಕ್ ಬಿದ್ದಿದೆ. ಕೆಲಸ ಸ್ಥಗಿತಗೊಳಿಸಿದ್ದಕ್ಕೆ ಬೇಸರಗೊಂಡು ಪತ್ರವನ್ನ ಬರೆದಿದ್ದಾರೆ. ಬೇಗ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಮೆಟ್ರೋ ಬ್ಯೂರೋ ಹೆಡ್ ಉಲ್ಲಾಸ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಉಲ್ಲಾಸ್, ಈಗ ಒಂದ್ ಕಡೆ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೆ ಸರ್ಕಾರದ ಕೈಲಿ ಆಗ್ತಾ ಇಲ್ಲ, ಹಾಗಾಗಿ ಈ ತರ ಬೆಲೆ ಏರಿಕೆಯ ಶಾಕ್ ಅನ್ನ ಸರ್ಕಾರ ಕೊಡ್ತಾ ಇದೆ. ಅದಕ್ಕೆ ಪುಷ್ಟಿ ನೀಡುವಂತೆ ಹೇಗೇನ್ ಈಗ ಆಸ್ತಿ ನೋಂದಣಿ ಶುಲ್ಕ ಕೂಡ ಜಾಸ್ತಿ ಮಾಡಿ ಸರ್ಕಾರ ಗಾಯದ ಮೇಲೆ ಬರೆ ಎಳಿತಾ ಇದೆ. ಖಂಡಿತವಾಗ್ಲೂ ಪ್ರಭು, ರಾಜ್ಯ ಸರ್ಕಾರ ಇದೀಗ ಏಕಾಏಕಿ ನೋಂದಣಿ ಶುಲ್ಕವನ್ನ ಹೆಚ್ಚಳ ಮಾಡುವಂತ ಕೆಲಸವನ್ನ ಮಾಡಿದೆ. ಈ ಹಿಂದೆ ಮುದ್ರಾಂಕ ಶುಲ್ಕವನ್ನ ಹೆಚ್ಚಳ ಮಾಡಿತ್ತು, ಆದ್ರೆ ಏಕಾಏಕಿ ಯಾವುದೇ ರೀತಿಯಾದಂತ ಒಂದು ನೋಟಿಫಿಕೇಶನ್ ಅನ್ನ ಹೊರಡಿಸದೆ ನಾಳೆಯಿಂದ ಅಂದ್ರೆ ಆಗಸ್ಟ್ 31ರಿಂದನೇ ನೋಂದಣಿ ಶುಲ್ಕವನ್ನ 1% ಹೆಚ್ಚಳ ಮಾಡುವಂತ ಕೆಲಸವನ್ನ ಮಾಡಿದೆ. ಆದ್ರೆ ನಾಳೆಯಿಂದ ಆದೇಶ ಬಂದ್ರೂ ಕೂಡ ನಿನ್ನೆಯಿಂದನೇ ಬಹುತೇಕ ಇಡೀ ರಾಜ್ಯಾದ್ಯಂತ ಇರುವಂತಹ ಸಬ್ ರಿಜಿಸ್ಟ್ರಾರ್ ಅಂದ್ರೆ ಉಪನೋಂದಣಿ ಕಚೇರಿಗಳಲ್ಲಿ ಯಾವುದೇ ರೀತಿಯಾದಂತಹ ಕೆಲಸಗಳಾಗ್ತಾ ಇಲ್ಲ. ಪಬ್ಲಿಕ್ ಲಾಗಿನ್ ಐಡಿನೂ ಕೂಡ ಬ್ಲಾಕ್ ಮಾಡಲಾಗಿದೆ. ಹೀಗಾಗಿ ರಾಜ್ಯದ ಮುಖ್ಯ ಕಾರ್ಯದರ್ಶಿಗೆ ಒಬ್ಬ ಪತ್ರ ಬರೆಯುವಂತ ಕೆಲಸನೂ ಕೂಡ ಆಗಿದೆ. ನೀವು ಏಕಾಏಕಿ ಯಾವುದೇ ರೀತಿಯಾದಂತಹ ಅಧಿಸೂಚನೆಯನ್ನ ಹೊರಡಿಸದೆ ಮುದ್ರಾಂಕ ಶುಲ್ಕವನ್ನ ಹೆಚ್ಚಳ ಮಾಡಿರುವಂತದಕ್ಕಾಗಿ ಈಗ ಸಾರ್ವಜನಿಕ ಲಾಗಿನ್ ಐಡಿನೂ ಕೂಡ ಬ್ಲಾಕ್ ಮಾಡಲಾಗಿದೆ. ಇದರಿಂದ ಸಾರ್ವಜನಿಕರಿಗೆ ಸಾಕಷ್ಟು ಕಿರಿಕಿರಿ ಆಗ್ತಾ ಇದೆ ಅನ್ನುವಂತಹ ಒಂದು ಬೇಸರವನ್ನ ವ್ಯಕ್ತಪಡಿಸಿ ಒಬ್ಬ ಉಪನೋಂದಣಾಧಿಕಾರಿ CS ಗೆ ಪತ್ರ ಬರೆಯುವಂತ ಕೆಲಸವನ್ನ ಮಾಡಿದ್ದಾರೆ. ಜೊತೆಗೆ ಈ ಕುರಿತಂತೆ ಗ್ಯಾರಂಟಿ ನ್ಯೂಸ್ ಕೂಡ ಬಹುತೇಕ ಸಬ್ ರಿಜಿಸ್ಟ್ರಾರ್ ಆಫೀಸ್ಗಳಿಗೆ ಹೋಗಿ ಅಲ್ಲಿ ಯಾವ ರೀತಿಯಾದಂತಹ ಒಂದು ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ತಿಳಿಯುವಂತ ಕೆಲಸ ಮಾಡ್ತು. ಆದ್ರೆ ಬಹುತೇಕ ಇಡೀ ರಾಜ್ಯಾದ್ಯಂತ ಇರುವಂತಹ ಸಬ್ ರಿಜಿಸ್ಟ್ರಾರ್ ಕಚೇರಿಗಳಲ್ಲಿ ಯಾವುದೇ ಕೆಲಸನೂ ಕೂಡ ಆಗ್ತಾ ಇಲ್ಲ. ಸಾರ್ವಜನಿಕರು ಕೂಡ ಇಲ್ಲ, ಗ್ರಾಹಕರು ಕೂಡ ಇಲ್ಲ.
ಎಲ್ಲೋ ಒಂದ್ ಕಡೆ ನಿನ್ನೆಯಿಂದನೂ ಕೂಡ ಈ ರೀತಿಯಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನುವಂತ ಒಂದು ಮಾತನ್ನ ಉಪನೋಂದಣಿ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತ ಸಿಬ್ಬಂದಿಗಳು ಹೇಳ್ತಾ ಇರುವಂತದ್ದು. ಸೊ ಇದೀಗ ರಾಜ್ಯ ಸರ್ಕಾರದ ಈ ಒಂದು ಕ್ರಮ ಇದೆಯಲ್ಲ, ಇದು ಸಾರ್ವಜನಿಕರಿಗೆ, ಅದರಲ್ಲೂ ಪ್ರಮುಖವಾಗಿ ಮಧ್ಯಮ ವರ್ಗದ ಜನರಿಗೆ ಒಂದು ರೀತಿ ಆರ್ಥಿಕ ಹೊರೆ ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ. ಪ್ರಭು, ಓಕೆ, ಥ್ಯಾಂಕ್ ಯು ಉಲ್ಲಾಸ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.